ಯಾವ ವಯಸ್ಸಲ್ಲಿ ಅಜ್ಜಿ ಉಲ್ಟಾ ಆಗ್ಲಿಕ್ಕೆ ಶುರು ಮಾಡಿದ್ರು? ತುಂಬ ಪ್ರೀತಿಸ್ತಿದ್ದಂಥ ಅಜ್ಜಿ, ತುಂಬ ಸಪೋರ್ಟ್ ಮಾಡ್ತಿದ್ದಂಥ ಅಜ್ಜಿ ಬಾಲ್ಯದಲ್ಲಿ, ನಿನ್ನ ಯಾವ ವಯಸ್ಸಲ್ಲಿ ಅವರು ನಿನಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ? ನಾನು 7th ಬರ್ತಾ ಇರುವಾಗ, 7th ಮುಗೀತು, 8th ಸ್ಟಾರ್ಟ್ ಆಯಿತು. ಅದಕ್ಕೆ ಏನಾದರೂ ಒಂದು ಘಟನೆ ಇದೆಯಾ ಅಜ್ಜಿ ಚೇಂಜ್ ಆಗೋದಕ್ಕೆ? ನಿನ್ನ ರೆಸ್ಕ್ಯೂ ಮಾಡ್ತಾ ಇದ್ದವಳು, ನಿನಗೆ ಗಾಡ್ ಮದರ್ ಆಗಿದ್ದವಳು. ನಂಗೆ ತುಂಬ ಹುಡುಗರು ಫ್ರೆಂಡ್ಸ್ ಇದ್ರು, ಹುಡುಗರ ಹತ್ರ ಮಾತಾಡಬೇಡ ಹೇಳ್ತಾ ಇದ್ರು. ಅದು ನೋಡಿದವ್ರು ಏನು ಹೇಳ್ತಾರೆ ಕರಿತಾ ಇದ್ರು. ನಾನು ನೋಡಿದವ್ರು ಏನು ಬೇಕಾದ್ರೂ ತಿಳ್ಕೊಳ್ಳಿ, ನಾನು ಕರೆಕ್ಟಾಗಿದ್ದೀನಿ. ನಂಗೆ ಹುಡುಗಿಯರ ಫ್ರೆಂಡ್ಸ್ ಇಷ್ಟ ಆಗ್ತಾ ಇರಲಿಲ್ಲ, ಹುಡುಗರು ಮಾತ್ರ ಇಷ್ಟ ಆಗ್ತಾ ಇದ್ರು. ಅಂದರೆ ಹುಡುಗಿ ಫ್ರೆಂಡ್ಶಿಪ್ ಮಾಡೋದಕ್ಕೆ, ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಅಂತಾನು ಹುಡುಗರ ಜೊತೆ ತುಂಬ ಫ್ರೆಂಡ್ಲಿ ಆಗಿರೋದಕ್ಕೆ ನಿಂಗೆ ಇಷ್ಟ ಆಗ್ತಾ ಇತ್ತು, ಹೌದಲ್ಲ? ಬೀದೆ ಈ ಒಂದು ನೆನಪನ್ನು ನಾವು ಹಿಂದೆ ತೊಗೊಂಡೋಗೋಣ. ಇದಕ್ಕೇನಾದರೂ ಪಾಸ್ಟ್ ಲೈಫ್ ಏನಾದರೂ ಘಟನೆ ಕಾರಣ ಇದೆಯಾ ಅಂತ ನೋಡೋಣ. ಈಗ ನಾನು 10 to 1 ಕೌಂಟ್ ಮಾಡ್ತಾನೆ. ಗೋ ಬ್ಯಾಕ್ ಆ್ಯಂಡ್ ಫೈಂಡ್ ಔಟ್ ದ ರೂಟ್ ಕಾಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅಂದರೆ ಗಂಡು ಮಕ್ಕಳೇ ಹೆಚ್ಚಾಗಿ ಫ್ರೆಂಡ್ ಆಗಿರಬೇಕು ಅಂತ ಬಯಸೋದಕ್ಕೆ ಏನಾದರೂ ಘಟನೆ ಕಾರಣ ಇದೆಯಾ ಅಂತ ಹುಡುಕೋಣ. ಬಿ ರೆಡಿ, ಬಿ ಪ್ರಿಪೇರ್ಡ್ ಮೆಂಟಲಿ. ಗೋ ಬ್ಯಾಕ್ ಇನ್ ದ ಟೈಮ್ 10, 9, 8, 7, 6, 5, 4, going back, 3, yes you are there, 2, you are experiencing, 1. Now tell me, what's the root cause? ಗಂಡು ಮಕ್ಕಳ ಜೊತೆಲೇ ಹೆಚ್ಚು ಕಾಲ ಕಳೆಯೋದಕ್ಕೆ, ಹೆಚ್ಚು ಫ್ರೆಂಡ್ಶಿಪ್ ಆಗೋದಕ್ಕೆ ಇದ್ದಂಥ ಆ ಲೈಫ್, ಪಾಸ್ಟ್ ಲೈಫಲ್ಲಿ ಏನು ಘಟನೆ ನಡೆದಿದೆ? ನೀನು ಏನಾಗಿದೆಯಾ? ಎಲ್ಲಿ ಹುಟ್ಟಿದೆಯಾ? ಗಂಡೋ ಹೆಣ್ಣೋ, ಮನುಷ್ಯನೋ ಪ್ರಾಣಿನೋ ಪಕ್ಷಿನೋ? ಹುಡುಗಿನೇ ಆಗಿದೆಯಾ? ಎಲ್ಲಿ ಹುಟ್ಟಿದೆಯಾ? ವಿಲೇಜ್ ಇದೆ. ಹಾಂ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಪ್ಪ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಅಪ್ಪ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಅಮ್ಮ? ಅಮ್ಮ ಇದ್ದಾಳ? ಅಮ್ಮ ಕಾಣಿಸ್ತಾ ಇಲ್ಲ. ನೀವು ಒಬ್ಬಳೇ ಇದೆಯಾ? ನಿನ್ನ ಜೊತೆ ಯಾರಾದರೂ ಹುಟ್ಟಿದ್ದಾರೆ? ನಮ್ಮ ತಮ್ಮ ಇದ್ದಾನೆ. ನಿನ್ನ ತಮ್ಮ ಇದ್ದಾನೆ? ಹ್ಞೂ. ಹೇಳು, ಆ ಲೈಫಲ್ಲಿ ನೀನು ಓದಿದೀಯಾ? ನಿನ್ನ ಹೆಸರೇನು? ಸವಿತಾ. ಸವಿತಾ? ಹಾಂ. ಓದಿದ್ಯಾ ನೀನು? ಸ್ಕೂಲ್ಗೆ ಹೋಗಿದ್ಯಾ? ಎಲ್ಲಿ ತನಕ ಓದಿದೆ? 6, 7 ಅರ್ಧ ಓದಿದ್ದೆ. 6th ಮುಗಿಸಿ 7th ಅರ್ಧ ಓದಿದ್ದೆ. ಓಕೆ. ಹಾಂ, ಹೇಳು ಸವಿತಾ, ನೀನು ನಿನ್ನ ಮುಖ್ಯವಾದ ಘಟನೆಗಳನ್ನು ಹೇಳು. ಯಾಕೆ ನಿನಗೆ ಗಂಡು ಮಕ್ಕಳು ತುಂಬ ಇಷ್ಟ ಆಗ್ತಾ ಇದ್ರು? ನಮಗೂ ತುಂಬ ಜನ ಫ್ರೆಂಡ್ಸ್ ಇದ್ದರು. ಮನೆ ಅಕ್ಕಪಕ್ಕ ನಾನು ನೀರು ತರಕ್ಕೆ ಹೋಗ್ತಾ ಇದ್ದೆ, ಎಲ್ಲ ಕಡೆ ತುಂಬ ಫ್ರೆಂಡ್ಸ್ ಇದ್ರು. ತುಂಬ ಜನ ಹುಡುಗಿಯರಿದ್ರು. ತುಂಬ ಜನ ಹುಡುಗಿಯರು ಇದ್ರಲ್ವಾ? ನೀ ಯಾಕೆ ಹುಡುಗರ ಜೊತೆನೇ ತುಂಬ ಫ್ರೆಂಡ್ಶಿಪ್ ಮಾಡಿದೆ? ಯಾಕೆ ನಿನಗೆ ಅವ್ರ ಜೊತೆ ತುಂಬ ಇಷ್ಟ ಆಗ್ತಾ ಇತ್ತು ನಿನಗೆ? ಅಲ್ಲಿ ಯಾರು ಹುಡುಗರು ಇರಲಿಲ್ಲ, ಕಡಿಮೆ ಇದ್ರು. ಹುಡುಗರ ಹತ್ರ ಮಾತಾಡೋಕೆ ಭಯ ಆಗ್ತಾ ಇತ್ತು. ಒಂದ್ಸರಿ ಎಲ್ಲ ಪದೇ ಪದೇ ಆಗ್ತಾ ಇತ್ತು. ಹುಡುಗಿಯರು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅವ್ರು ಹಂಗೆ ಹಿಂಗೆ ಅದನ್ನೇ ನನ್ನ ಹತ್ರ ಚರ್ಚೆ ಮಾಡ್ತಿದ್ರು. ಅದು ನಂಗೆ ತುಂಬ ಸಿಟ್ಟು ಬರ್ತಾ ಇತ್ತು. ಬಾವಿ ತಳ್ಳೋಣ ಅನ್ನೋ ಸಿಟ್ಟು ಬರ್ತಾ ಇತ್ತು. ನಂಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವಳದ್ದೇ ಸರಿಯಾಗಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಾಳ ಅಂತ ತುಂಬಾ ಕೋಪ ಬರ್ತಾ ಇತ್ತು. ಯಾರು ಮಾತಾಡ್ತಾ ಇದ್ದ ಆತರ? ಬೆಳೆದ್ಲು ನರ್ಮದಾ ಅಂತ. ನರ್ಮದಾ ಅಂತ? ಹೇಗೆ ಅವಳ ಜೊತೆ ವಾದ ಮಾಡಿದೆ ಅವತ್ತು ಕೋಪ ಮಾಡ್ಕೊಂಡು? ಅವಳಿಗೆ ತುಂಬಾ ಭಯದ, ನಿಂದೆ ಸರಿಯಾಗಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ತಾ ನೀನು, ನಿನ್ ಕೆಲ್ಸ ನೋಡಕ್ ಆಗಲ್ವಾ ನೀನು ಅಂತ ಬೈದೆ. ಅವಾಗ ಅವಳು ನಂಗ್ ಬೈದ್ಲು,
ನಾನು ನಿನ್ನ ಹತ್ರ ಹೇಳಕ್ ಬಂದೆ, ನೀನ್ ಕೇಳಿಸ್ಕೊಳಕ್ಕಾದ್ರೆ ಕೇಳಿಸ್ಕೊ, ಇಲ್ಲಾಂದ್ರೆ ಮಾತಾಡ್ಬೇಡ ಅಂತ ಅವ್ಳು ನನ್ಗೂ ಬೈದ್ಲು. ಅವಳಿಗೆ ಚೆನ್ನಾಗಿ ಬೈದ್ ಕಳಿಸ್ದೆ. ಜಾಸ್ತಿ ಮಾತಾಡಿದ್ರೆ ಇಲ್ಲ ನೀರಿಗೆ ತಳ್ಬಿಡ್ತೀನಿ ಅಂತೆಲ್ಲ ಬೈದೆ ನಾನು. ಅವ್ಳು ತಳ್ಳು ನೋಡೋಣ ಹೇಳಿದ್ಲು, ಅದಕ್ಕೆ ತಳ್ಬಿಟ್ಟೆ ನಾನು. ಬೇಸಿಗೆ